ರಿಪಬ್ಲಿಕ್ ಕನ್ನಡದಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ. ನಮಸ್ತೆ ವಿಜೇಂದ್ರ ಅವರೇ. ನಮಸ್ಕಾರ. ಈಗ ನಿಮ್ಮನ್ನು ಅಧ್ಯಕ್ಷ ಮಾಡೋ ಮುಂಚೆ ಮಾತಾಡಿದ್ದೆ ನಿಮ್ಮೊಂದಿಗೆ, ಅದು ಅನೌನ್ಸ್ ಆಗ ಹಿಂದಿನ ದಿವಸನೇ ಮಾತಾಡಿದ್ದೆ ನಿಮ್ಮೊಂದಿಗೆ ಮನೆಯಲ್ಲಿ. ಆಗ ನಿಮಗೆ ಒಂದು ಭರವಸೆ ಇತ್ತು, ಎಲ್ಲರೂ ಸಹಕಾರ ಸಿಗುತ್ತೆ, ಸಪೋರ್ಟ್ ಸಿಗುತ್ತೆ ಪಾರ್ಟಿಯಲ್ಲಿ ಅಂತ. ಈಗ 3-4 ತಿಂಗಳಾಗ್ತಾ ಬಂತು, ಆ ಕೋಆಪರೇಷನ್ ಸಿಕ್ಕಿದೆಯಾ ನಿಮಗೆ ಈಗ 4-5 ತಿಂಗಳಲ್ಲಿ ಪಾರ್ಟಿಯಲ್ಲಿ? ನನ್ನ ನಿರೀಕ್ಷೆಗೂ ಮೀರಿ ಸಹಕಾರವನ್ನು ಎಲ್ಲ ಹಿರಿಯರು ಕೂಡ ಕೊಡ್ತಾ ಇದ್ದಾರೆ, ನೀಡ್ತಾ ಇದ್ದಾರೆ. ನಾನು ಕೂಡ ಈ ಮಟ್ಟದಲ್ಲಿ ನನಗೆ ಸಹಕಾರ ಸಿಗುತ್ತೆ ಅಂತ ಅಂದ್ಕೊಂಡಿರಲಿಲ್ಲ. ಆದರೆ ನನಗೆ ತುಂಬ ಸಂತೋಷ ಆಗಿದೆ. ನನ್ನ ಹೆಸರನ್ನು ಘೋಷಣೆ ಆದ ನಂತರ ಸಹಜವಾಗಿ ಸಣ್ಣ ಪುಟ್ಟ ಗೊಂದಲಗಳು ಇತ್ತು, ಕೆಲವರು ಹೇಳಿಕೆಗಳನ್ನು ಕೊಟ್ಟಿದ್ದರು. ಆದರೆ ಪ್ರತಿಯೊಬ್ಬ ಹಿರಿಯ ನಾಯಕರನ್ನು ಖುದ್ದಾಗಿ ಭೇಟಿ ಮಾಡಿ ನನ್ನ ಮುಂದೆ ಇರ್ತಕ್ಕಂಥ ಗುರಿ ಏನು, ಯಾವ ವಿಶ್ವಾಸನ ಇಟ್ಟು ನಮ್ಮ ವರಿಷ್ಠರು ನನಗೆ ಜವಾಬ್ದಾರಿನ ಕೊಟ್ಟಿದ್ದಾರೆ, ನಿಮ್ಮೆಲ್ಲರನ್ನೂ ಕೂಡ ಜೊತೆಯಲ್ಲಿ ತೆಗೆದುಕೊಂಡು ಹೋಗ್ತಕ್ಕಂಥ ಕೆಲಸ ನಾನು ಮಾಡ್ತೇನೆ ಅನ್ನೋ ವಿಶ್ವಾಸದ ಮಾತುಗಳನ್ನು ಕೂಡ ನಾನು ಆಡಿದ್ದೇನೆ. ಹಾಗಾಗಿ ಎಂಡ್ ಆಫ್ ದ ಡೇ ಐ ಆಮ್ ಎ ಹ್ಯಾಪಿ ಪರ್ಸನ್ ಟುಡೇ. ಇವತ್ತು ನನಗೆ ತುಂಬ ಸಂತೋಷ ಇದೆ. ಕಾರ್ಯಕರ್ತರು ಕೂಡ ವಿಶ್ವಾಸವನ್ನು ಮೂಡಿಸ್ತಕ್ಕಂಥ ಕೆಲಸ ನಾನು ಯಶಸ್ವಿಯಾಗಿ ಮಾಡ್ತಾ ಇದ್ದೇನೆ, ಇನ್ನೂ ಕೂಡ ಮಾಡಬೇಕಾಗಿದೆ. ಹಿರಿಯರನ್ನು ಕೂಡ ವಿಶ್ವಾಸಕ್ಕೆ ತೆಗೆದುಕೊಂಡಿದ್ದೇನೆ, ಇನ್ನೂ ಕೂಡ ತೆಗೆದುಕೊಳ್ತಕ್ಕಂಥ ಕೆಲಸಗಳು ಆಗಬೇಕಾಗಿದೆ. ಬರೋದಿಂದಲೇ ಮಾಡ್ತೇನೆ. ಆದರೆ ಈಗ ನೋಡಿ, ಈಗ ಬಂಡಾಯ ಅನ್ನೋದೊಂದು ತಲೆನೋವು ಇದೆಯಲ್ಲ, ಅದು ಈಗ ಸುಮಾರು ಕಡೆ ಇತ್ತು, ಈಗ ಎಲ್ಲಿವರೆಗೂ ಬಂದಿದೆ ಇದು? ಇಟ್ಸ್ ಕ್ವೈಟ್ ನ್ಯಾಚುರಲ್. ಬಿಕಾಸ್ ಕಾಂಗ್ರೆಸ್ ಪಕ್ಷದಲ್ಲಿ ಅಷ್ಟೊಂದು ಲೋಕಸಭಾ ಚುನಾವಣೆಯಲ್ಲಿ ರಾಜ್ಯದಲ್ಲಿ ಆಕಾಂಕ್ಷಿಗಳ ಪಟ್ಟಿ ಕಡಿಮೆ ಇದೆ. ಆದರೆ ಭಾರತೀಯ ಜನತಾ ಪಾರ್ಟಿಲಿ ಸಹಜವಾಗಿಯೇ ಆಕಾಂಕ್ಷಿಗಳ ಪಟ್ಟಿ ಭಾಳ ಉದ್ದನೇ ಇದೆ. ಅಂದರೆ 8-10 ಜನ ಒಂದೊಂದು ಕ್ಷೇತ್ರದಲ್ಲಿ ಆಕಾಂಕ್ಷಿಗಳಿದ್ದಾರೆ. ಯಾರು ಒಬ್ಬರಿಗೆ ಅವಕಾಶ ಕೊಡೋದಕ್ಕೆ ಸಾಧ್ಯ ಆಗ್ತದೆ. ಕೇಂದ್ರ ವರಿಷ್ಠರು ಎಲ್ಲರ ಜೊತೆ ಸಮಾಲೋಚನೆ ಮಾಡಿ ಒಬ್ಬರಿಗೆ ಅಭ್ಯರ್ಥಿ ಅಂತೇಳಿ ಘೋಷಣೆ ಮಾಡಾಗಿದೆ. ಹಾಗಾಗಿ ಸ್ವಲ್ಪ ಅಸಮಾಧಾನ, ಅಸಂತೋಷ ಇರ್ತಕ್ಕಂಥದ್ದು ಸಹಜ. ಆದರೆ ಕಳೆದ 2 ವಾರಗಳಿಂದ ಸನ್ಮಾನ್ಯ ಯಡಿಯೂರಪ್ಪನವರೇ ಅಖಾಡದಲ್ಲಿದ್ದರು. ಬೇರೆ ಪಕ್ಷದ ಎಲ್ಲ ಹಿರಿಯರು ಕೂಡ ಎಲ್ಲರನ್ನೂ ಕೂಡ ಮನವೊಲಿಸ್ತಕ್ಕಂಥ ಕೆಲಸ ಮಾಡಿದ್ದಾರೆ, ನಾನು ಕೂಡ ಮಾಡಿದ್ದೇನೆ. ಆದರೆ ಇವತ್ತು ನಾನು ಭಾಳ ವಿಶ್ವಾಸದಿಂದ ಹೇಳ್ತೇನೆ, ಬಹುತೇಕ ಎಲ್ಲ ಕ್ಷೇತ್ರಗಳಲ್ಲಿ, 1-2 ಕ್ಷೇತ್ರಗಳು ಬಿಟ್ಟು ಬೇರೆ ಉಳಿದಂಥ ಎಲ್ಲ ಕ್ಷೇತ್ರಗಳು ಕೂಡ ಸರಿಪಡಿಸ್ತಕ್ಕಂಥ ಕೆಲಸ, ಉಳಿದಿರ್ತಕ್ಕಂಥ ಕ್ಷೇತ್ರ ಕೂಡ ಸರಿ ಮಾಡ್ತೇವೆ ಒಂದು 2-3 ದಿನದಲ್ಲಿ. ಇವಾಗ ನೀವು 2-3 ದಿನಗಳು ಮಾತಾಡಿದ್ರೆ, ಈಗ ನೋಡಿ ಈಶ್ವರಪ್ಪ ಅವರು ಮೊದಲೊಂದು ತಲೆನೋವು ಇತ್ತು ಯತ್ನಾಳ್ ಅವ್ರದ್ದು, ಅದು ಒಂದು ಲೆವೆಲ್ಗೆ ಬಂದಿದೆ ಈಗ. ಬಟ್ ಈಶ್ವರಪ್ಪ ಅವ್ರ ಇಶ್ಯೂ ನೋಡಿ, ಈಗ ನಿಮಗೆ ಇದೊಂದು ತಲೆನೋವಾಗಿದೆ. ಎಷ್ಟು ದೊಡ್ಡ ತಲೆನೋವಾಗಿದೆ ನಿಮಗೆ, ನಿಮ್ಮ ಪಾರ್ಟಿಗೆ? ಈಗ ಇಲ್ಲ, ಪಾರ್ಟಿಗೆ ಪಕ್ಷಕ್ಕೆ ತಲೆನೋವು ಅನ್ನೋದ್ರ ಬದಲಾಗಿ ಈಶ್ವರಪ್ಪನವರು ನಾನಾ ಕಾರಣಗಳಿಂದ ನೊಂದ್ಕೊಂಡಂಗೆ ಕಾಣ್ತಾರೆ. ಅಸಮಾಧಾನ ಇದೆ ಅವರಲ್ಲಿ. ಅದನ್ನು ಸರಿಪಡಿಸ್ತಕ್ಕಂಥ ಕೆಲಸ ನಾವು ನಿರಂತರವಾಗಿ ಮಾಡ್ತಾ ಇದ್ದೇವೆ, ಪ್ರಯತ್ನ ನಡೆಸಿದ್ದೇವೆ. ವರಿಷ್ಠರು ಕೂಡ ಪ್ರಯತ್ನದಲ್ಲಿ ಇದ್ದಾರೆ. ಸರಿ ಹೋಗುತ್ತೆ ಅನ್ನೋ ಸಂಪೂರ್ಣ ವಿಶ್ವಾಸ ನನಗೂ ಕೂಡ ಇದೆ. ಕಾದು ನೋಡೋಣ ಬರೋದ್ರಿಂದ. ಯಾಕೆ ಸಾರ್ಟ್ ಔಟ್ ಆಗಿಲ್ಲ ಈಗ ಈಶ್ವರಪ್ಪ ಅವ್ರ ಇಶ್ಯೂ? ಸ್ವಲ್ಪ ಮಾತಾಡ್ತೀನಿ ಇದ್ರ ಬಗ್ಗೆ. ಯಾಕೆ ಸಾರ್ಟ್ ಔಟ್ ಆಗಿಲ್ಲ? ಯಾಕಂದರೆ ಯತ್ನಾಳ್ ಅವ್ರ ರೆಬಲಿಯನ್ ಆದಾಗ ಅದೊಂದು ಲೆವೆಲ್ಗೆ ಬಂದಿದೆ. ಈಗ ಅವರು ಸೈಲೆಂಟ್ ಆಗಿದ್ದಾರೆ, ಮಾತಾಡ್ತಿಲ್ಲ ಅಷ್ಟು. ಬಟ್ ಈಶ್ವರಪ್ಪ ಅವ್ರ ವಿಷಯ ಬಂದಾಗ ಅವರ ಹೈಕಮಾಂಡಲ್ಲಿ ಅಭಿಪ್ರಾಯ ಏನಿತ್ತು ಅವ್ರ ಬಗ್ಗೆ? ಒಬ್ಬರು ಈಶ್ವರಪ್ಪನೊಬ್ಬರು ಹಿರಿಯ ನಾಯಕರಿದ್ದಾರೆ. ಈಶ್ವರಪ್ಪನವ್ರ ಬಗ್ಗೆನೂ ಕೂಡ ಒಳ್ಳೆಯ ಅಭಿಪ್ರಾಯ ಇದ್ದೇ ಇರ್ತದೆ ಸಹಜವಾಗಿಯೇ ಕೂಡ. ಆದರೆ ಈಶ್ವರಪ್ಪರು ತಮ್ಮ ಪುತ್ರಗೆ ಲೋಕಸಭಾ ಚುನಾವಣೆ ಅವಕಾಶ ಸಿಕ್ಕಿಲ್ಲ ಅಂತಕ್ಕಂಥ ಕೊರಗು ಅವ್ರಿಗೂ ಕೂಡ ಕಾಡ್ತಾ ಇದೆ. ಆದರೆ ಅವ್ರ ಪುತ್ರನಿಗೆ ಟಿಕೆಟ್ ಸಿಕ್ಕಿಲ್ಲ, ಕೊಡೋದಕ್ಕೆ ಸಾಧ್ಯ ಇಲ್ಲ. ಅದು ನನ್ನ ತೀರ್ಮಾನ ಅಲ್ಲ, ವಿಜಯನ ತೀರ್ಮಾನ ಅಲ್ಲ. ಏನೇ ತೀರ್ಮಾನ ಆದರೂ ಕೂಡ ನಮ್ಮೊಂದು ರಾಷ್ಟ್ರೀಯ ಪಕ್ಷ, ಅವ್ರಿಗೂ ಗೊತ್ತಿದೆ ವ್ಯವಸ್ಥೆ ಆಗಿದೆ, ಯಾರು ತೀರ್ಮಾನ ಮಾಡ್ತಾರೆ ಅಂತಕ್ಕಂಥದ್ದು. ಹಾಗಾಗಿ ಮಗನಿಗೆ ಟಿಕೆಟ್ ಸಿಕ್ಕಿಲ್ಲ ಅಂತೇಳಿ ಯಡಿಯೂರಪ್ಪನವ್ರನ್ನ ನನ್ನ ದೂಷಿಸ್ತಕ್ಕಂಥದ್ದು ಖಂಡಿತ ಸರಿಯಲ್ಲ. ತಪ್ಪು ಅಭಿಪ್ರಾಯಗಳು ಅವರಲ್ಲಿ ಮೂಡಿರ್ತಕ್ಕಂಥದ್ದು ಅದು ಯಾವುದೇ ಕಾರಣಕ್ಕೂ ಸರಿಯಲ್ಲ. ನನ್ನ ಮನವಿ, ಅವರು ಕೂಡ ರಾಷ್ಟ್ರೀಯ ನಾಯಕರನ್ನು ಒಂದು ಬಾರಿ ಭೇಟಿ ಮಾಡಿ ಅವರ ಏನು ಮಾಹಿತಿಗಳಿದೆ ಅದನ್ನು ಸರಿಯಾದ ಮಾಹಿತಿ ಪಡೆದುಕೊಳ್ಳೋದು ಒಳ್ಳೆಯದು. ಅದು ನನಗೆ ವಿಶ್ವಾಸ ಇದೆ. ಈಶ್ವರಪ್ಪನವರು ಕೂಡ ಹಿರಿಯರಿದ್ದಾರೆ, ಪಕ್ಷವನ್ನು ಕಟ್ಟಿದ್ದಾರೆ ಕರ್ನಾಟಕ ರಾಜ್ಯದಲ್ಲಿ. ಬರೋದ್ರಿಂದ ಸರಿ ಹೋಗ್ತದೆ ಅನ್ನೋ ವಿಶ್ವಾಸ ಖಂಡಿತ ಇದೆ.